ಕಾಡು ಅಂದರೆ ಹೆಂಗಿರುತ್ತೆ ಅನ್ನೋದಕ್ಕೆ ನಾವು ಹೋಗ್ತಾರ ಈ ಒಂದು ರೋಡೇ ಸಾಕ್ಷಿ. ಟಸ್ಕರ್ ಗುರು ಇದು ದಂತ ರೋಡ್ ಎಷ್ಟು ದೂರ ಐತೆ ಇದಕ್ಕೆ. ಇಲ್ಲಿ ಮೆರವಣಿಗೆ ಹೊರಡೋಕ್ಕೂ ಮುಂಚೆ ತಾಯಿ ಪಾರ್ವತಿ ದೇವಿನ ಕುಣಿಸ್ಕೊಂಡು ಮುಂದೆ ಹೋಯ್ತಾ ಇರೋದು. ಇದೇ ಶಿವಂದು. ಸೊ ಕೊಟ್ಟಿಯೂರು ಶಿವ ಟೆಂಪಲ್ ಯಾರ್ಯಾರು ಬಂದಿಲ್ಲ ಅವರೆಲ್ಲ ಇದನ್ನೇ ನೋಡ್ಕೊಂಡು ಕೈ ಮುಕ್ಕೋಬೋದು. 3ನೇ ರೌಂಡು. ದೇವ್ರನ್ನ ಹೆಂಗೆ ಮೆರವಣಿಗೆ ಮಾಡ್ತಾರೆ ಇಲ್ಲಿ ಅಂತ. ಇದು ಫ್ರಂಟಿಂದ ನಾನು ತೆಗಿತಾ ಇರೋದು ವಿಡಿಯೋ ಇದು. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಪು ಡ್ರೈವ್ ಇಂಡಿಯಾ. ಸೊ ನಿಮ್ಗೆ ಗೊತ್ತಿದೆ ನಾನು ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಾನು ಎಲ್ಲರ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಹೌದು, ಈ ದಿನದ ಪಯಣ ಕೇರಳದ ಕಡೆಗೆ. ಕೇರಳದ ಕೊಟ್ಟಿಯೂರಿಗೆ ಹೋಗ್ತಾಯಿದ್ದೀವಿ. ನಿಮಗೆಲ್ಲ ಕೊಟ್ಟಿಯೂರು ಅಂತ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗ್ಬಿಟ್ಟಿರ್ತದೆ. ಹೌದು, ಈ ವರ್ಷವೂ ಕೂಡ ನಾವು ಕೊಟ್ಟಿಯೂರು ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ಶಿವನ ದರ್ಶನ ಮಾಡ್ಕೊಬೋಣ. ಯಾಕೆ ಅಂದರೆ ಅದು ಕಾಡು ಮಧ್ಯೆ ಇರೋದ್ರಿಂದ ಬೇರೆ ಥರನೇ ಫೀಲ್ ಕೊಡುತ್ತೆ. ಒಂಥರ ಅಲ್ಲಿಗೆ ಹೋದರೆ ಏನೋ ಒಂಥರ ಖುಷಿ, ಏನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಸೊ ನಿಮಗೂ ಸಮಯ ಸಿಕ್ಕಾಗ ನೀವು ಕೂಡ ವಿಸಿಟ್ ಮಾಡಿ ಅಂತ ಹೇಳ್ತಾ ನನ್ನ ಟ್ರಾವೆಲ್ನ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕೇರಳದ ಕಡೆಗೆ 127 ಕಿಲೋಮೀಟ್ರ್ ದೂರ ಇರೋಂಥ ಈ ಒಂದು ಟೆಂಪಲ್ಗೆ ವಿಸಿಟ್ ಮಾಡ್ಕೊಬರೋಣ. ನಾನು ವಯನಾಡ್ ಮೇಲೆ ಹೋಗೋದ್ರಿಂದ ತುಂಬ ಸುಂದರವಾದಂಥ ಒಂದು ಪ್ರಕೃತಿ ಸೌಂದರ್ಯ ನನ್ನ ಕಣ್ ತುಂಬ್ಕೊತೀನಿ. ಸೊ ನಾನು ಹೋಗೋದ್ರ ಜೊತೆಗೆ ನಿಮ್ಮನ್ನೂ ಕೂಡ ಡಿಜಿಟಲಾಗಿ ಕರ್ಕೊಂಡು ಹೋಗೋದ್ರಿಂದ ನೀವು ಕೂಡ ನನ್ನ ಜೊತೆ ಬರ್ತಾ ಇದ್ದೀರ ಅಂತ ತಿಳ್ಕೊತಾ ಇದ್ದೀನಿ. ಸೊ ಬನ್ನಿ, ಆಗಿದ್ರೆ ಎಲ್ಲರೂ ಒಟ್ಟಿಗೆ ಈಗ ಕೊಟ್ಟಿಯೂರು ಟೆಂಪಲ್ಗೆ ಹೋಗಿ ಶಿವನ ದರ್ಶನ ಮಾಡ್ಕೊಂಡು ವಾಪಸ್ ಮೈಸೂರಿಗೆ ಬರೋಣ. ಬೆಳಗ್ಗೆ 7:38 ನಾನು ಲಾಸ್ಟ್ ಟೈಮ್ ಹೊರಡ್ಬೇಕಾದ್ರೂ ಅಷ್ಟೇ ಬೇಗನೆ ಹೊರಟಿದ್ದೆ. ಬಿಕಾಸ್ ಆಫ್ ಏನಪ್ಪ ಅಂದರೆ ಅಲ್ಲಿ ತುಂಬ ಟ್ರಾಫಿಕ್ ಜಾಮ್ ಇರುತ್ತೆ. ಸಿಂಗಲ್ ವೇ ಥರ ರೋಡ್ ಇರೋದು ಆ್ಯಕ್ಚುಲಿ ಅದು. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಹೊರಟಿದ್ದೀನಿ. ಯಾಕೆ ನಮಗೆ ಟೈಮು ಆ ಕಡೆಯಿಂದ 6 ಗಂಟೆಗೆ ಕಾಡು ಕ್ಲೋಸ್ ಆಗೋದ್ರಿಂದ ನಮಗೆ ಬರೋಕ್ಕಾಗಲ್ಲ. ಮತ್ತೆ ಬರಬೇಕು ಅಂದರೆ ನಾವು ವಿರಾಜಪೇಟೆ ಮೇಲೆ ಬರಬೇಕಾಗುತ್ತೆ. ಸೊ ಹಾಗಾಗಿ ಬೆಳಗ್ಗೆನೇ ಹೋಗಿ ಬೇಗ ವಾಪಸ್ ರಿಟರ್ನ್ ಆಗೋಣ ಅನ್ನೋ ಒಂದು ಪ್ಲ್ಯಾನಲ್ಲಿ ಹೊರಟಿದ್ದೀನಿ. ಆ್ಯಕ್ಚುಲಿ ಈಗ ನಾವು 48 ಕಿಲೋಮೀಟ್ರ್ ದೂರ ಬಂದೆ. ಅಂದರೆ ಹ್ಯಾಂಡ್ ಪೋಸ್ಟ್ ಬಂದಿದ್ದೀನಿ. ಲೆಫ್ಟ್ ಹೋದರೆ ಇದು ಸರ್ಗೂರ್ಗೆ ಹೋಗುತ್ತೆ, ರೈಟ್ ಹೋದರೆ HD ಕೋಟೆಗೆ ಹೋಗುತ್ತೆ, ಅಂದರೆ ಸ್ಟ್ರೈಟ್ ಹೋದರೆ ಮಾನಂತವಾಡಿ ಕೇರಳಗೆ ಎಂಟ್ರಿ ತೊಗೋತೀವಿ. ಸ್ವಲ್ಪ ದೂರ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ಅಂತ ಆಗೋಣ. ಅಲ್ಲಿ ಕಬಿನಿ ಬ್ಯಾಕ್ ವಾಟ್ರಲ್ಲಿ ಹೋಗಿ ತಿಂಡಿ ತಿನ್ನೋದು ಅಂದ್ಕೊಂಡಿದ್ದೀನಿ. ಅಂದರೆ ಮನೇಲೇ ಮಾಡ್ಕೊಬಂದಿದ್ದೆ ನನ್ನ ಫ್ರೆಂಡು. ಹಂಗಾಗಿ ಆರಾಮಾಗಿ ಹೋಗಿ ಸ್ವಲ್ಪ ತಿಂಡಿ ತಿನ್ಕೊಬೋಣ. ಇನ್ನು ಅಲ್ಲಿವರೆಗೂ ಹೋಗೋದ್ರಿಂದ ಲೇಟ್ ಆಗುತ್ತೆ. ಸ್ವಲ್ಪ ದೂರ ಒಳಗಡೆ ಬಂದಮೇಲೆ ನೀವು ನನ್ನ ಹಿಂದೆ ಲೊಕೇಶನ್ ನೋಡ್ತಾ ಇದ್ದೀರಾ, ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ ಲೊಕೇಶನು. ಸೊ ಇದು ಯಾವುದಪ್ಪ ಇದು, ಈ ಒಂದು ರಿವರ್ ಅಂತಂದರೆ ಇದು ಕಬಿನಿ ರಿವರು. ನಾವು ಮೈಸೂರಿಂದ ಕೇರಳಕ್ಕೆ ಹೋಗಬೇಕಾದ್ರೆ ಈ ಒಂದು ಡ್ಯಾಮ್ ಬ್ಯಾಕ್ ವಾಟರ್ ಸಿಗುತ್ತೆ. ಸೊ ಆ ಒಂದು ಬ್ಯಾಕ್ ವಾಟ್ರಲ್ಲಿ ಮಳೆ ಇಲ್ಲದಿರೋ ಕಾರಣ ನೀರೆಲ್ಲ ಖಾಲಿಯಾಗಿರುತ್ತೆ ಅಂತ ನನಗೆ ಗೊತ್ತಿದೆ. ಸೊ ಅದಕ್ಕಾಗಿ ಈ ಒಂದು ಪ್ಲೇಸಿಗೆ ಬಂದಿದ್ದೀನಿ. ನನಗಂತೂ ಬಾಯಲ್ಲಿ ನೀರು ಬರ್ತಾಯಿದೆ. ಏಕೆಂದರೆ ನನ್ನ ಫ್ರೆಂಡ್ಸು ಒಳ್ಳೆ ಉಪ್ಪಿಟ್ಟು ಮಾಡ್ಕೊಬಂದಿದ್ದಾರೆ ಮನೆಯಿಂದ. ಸೊ ಲಾಸ್ಟ್ ಇಯರ್ ಕೂಡ ಅವರು ಮನೆಯಿಂದನೇ ಮಾಡ್ಕೊಬಂದಿದ್ದ. ಥ್ಯಾಂಕ್ ಯು ವೆರಿ ಮಚ್ ಕಣಲ್ಲ, ಆಯಿತಾ. ಸೊ ಬಿಸಿ ಉಪ್ಪಿಟ್ಟು ತಿಂತಾಯಿದ್ದೀನಿ. ಆ್ಯಕ್ಚುಲಿ ಏನಂತಂದರೆ ಇವತ್ತು ಕೇರಳದಲ್ಲಿ ಫುಡ್ ಸರಿ ಇಲ್ಲ, ನಮ್ಗೆ ಅಡ್ಜಸ್ಟ್ ಆಗೋಲ್ಲ ಅಂತ ಕರ್ನಾಟಕದವ್ರಿಗೆ ತುಂಬ ಜನ ಹೇಳೋರು. ನನಗೂ ಕೂಡ ಆ ಒಂದು ಅನುಭವ ಆಗಿದೆ. ಸೊ ಎಂಜಾಯ್ ಮಾಡ್ಕೊಂಡು ಮನೆಯಿಂದ ತಂದಿರೋಂಥ ಈ ಒಂದು ಉಪ್ಪಿಟ್ಟು ನಾನು ತಿನ್ನೋಣ. ಆಲ್ರೆಡಿ ನಾನೀಗ 65 ಕಿಲೋಮೀಟ್ರ್ ದೂರ ಬಂದಿದ್ದೀನಿ. ಇಲ್ಲಿಂದ ಈಗ ನಾವು ತಿಂಡಿ ತಿಂದಮೇಲೆ ಕಾಡು ಮೇಲೆ ಕೇರಳಗೆ ಎಂಟ್ರಿ ತಗೋಣ. ಸೊ ವೆದರ್ ಮಾತ್ರ ಸೂಪರಾಗಿದೆ. ಸೊ ನಿಮ್ಗೊಂದು ಸಲ ಲೊಕೇಶನ್ ತೋರಿಸ್ಬಿಡ್ತೀನಿ. ಸೊ ಈ ಒಂದು ಬ್ಯೂಟಿಫುಲ್ಲಲ್ಲಿ ಈ ಪ್ಲೇಸಲ್ಲಿ ಲಾನ್ ಥರ ಇದೆ, ನೋಡ್ಬೋದು ನೀವೆಲ್ಲ. ಇಲ್ಲಿ ನೀವು ಎಲ್ಲಿ ಬೇಕಾದ್ರೆ ಬಂದು ಟೆಂಟ್ ಹಾಕೋಬೋದು. ಟೆಂಟ್ ಹಾಕೊಂಡು ಆರಾಮಾಗಿ ನೀವು ಮಲಗಿದ್ದು ಬೆಳಗ್ಗೆ ಎದ್ದೋಗ್ಬೋದು. ಬಟ್ ಏನು ಗೊತ್ತಾ ಒಂದು ಕಂಡೀಷನು, ಯಾರು ಕೂಡ ಇಲ್ಲಿ ಬಂದಮೇಲೆ ಡ್ರಿಂಕ್ ಬಾಟಲ್ಸ್ ಆಗಲಿ ಮತ್ತು ವಾಟರ್ ಬಾಟಲ್ಗಳಾಗಲಿ ಇಲ್ಲೇ ಬಿಟ್ಟು ಹೋಗ್ಬೇಡಿ. ಯಾಕೆಂದರೆ ಈ ನೀರು ಇಲ್ಲಿಂದ ಡ್ಯಾಮ್ಗೆ ಹೋಗುತ್ತೆ, ಡ್ಯಾಮಿಂದ ಮತ್ತೆ ನಮ್ಮ ಮನೆಗೆ ಬರುತ್ತೆ ಅದು ವಾಟ್ರಲ್ಲಿ. ಸೊ ಹಂಗಾಗಿ ಇಲ್ಲಿ ಬಂದಾಗ ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡ್ತೀನಿ ಈ ತಿಂಡಿ ತಿಂದಮೇಲೆ. ಸೊ ಬ್ಯೂಟಿಫುಲ್ ಆದಂಥ ಲೊಕೇಶನ್ನ ನೋಡ್ಕೊಂಡು ತಿಂಡಿ ತಿಂತೀನಿ. ಸೊ ಆ್ಯಕ್ಚುಲಿ ಇದೇ ನನಗೆ ಇಷ್ಟ. ಆ್ಯಕ್ಚುಲಿ ನೇಚರಲ್ಲಿ ಯಾವಾಗಲೂ ವಾವ್ ಅದ್ಭುತವಾಗಿದೆ. ಈಗ ನಮ್ಮ ಕಾಡನ್ನು ಪ್ರವೇಶಿಸುವಂಥ ಒಂದು ಟೈಮು. ಅಂದರೆ ನಾಗರೊಳಗೆ ಎಂಟ್ರಿ ತಗೋಬೇಕಾದ್ರೆ ಇಲ್ಲಿ ನಾವು ಪಾಸ್ ಇಸ್ಕೋಬೇಕಾಗತ್ತೆ. ನಮ್ಮ ಗಾಡಿ ವೆಹಿಕಲ್ ನಮ್ಮ ಬರ್ಸಿ. ಸೊ ಹೋಗಿ ಗಾಡಿ ವೆಹಿಕಲ್ ಬರ್ಸಿ ನಾನು ಪಾಸ್ ಇಸ್ಕೊಂಬಂದ್ಬಿಡ್ತೀನಿ. ನಿಮಗೆ ಕಾಣಿಸ್ತಿದ್ಯಾ ಕಾಡು ಅಂದರೆ ಹೆಂಗಿರುತ್ತೆ ಅನ್ನೋದಕ್ಕೆ. ನಾವು ಹೋಗ್ತಾರ ಈ ಒಂದು ರೋಡೇ ಸಾಕ್ಷಿ. ಅಷ್ಟು ಅದ್ಭುತವಾಗಿದೆ. ಒಂದು 3-4 ಬಾರಿ ಮಳೆ ಆಗಿದೆ ಅನಿಸುತ್ತೆ ನಾಗರಹೊಳೆ ಕಾಡಿಗೆ. ಸೊ ಹಂಗಾಗಿ ಫುಲ್ಲು ಸಂಪದ್ಭರಿತವಾಗಿದೆ ಗ್ರೀನರಿ. ಇಲ್ಲಿ ಕಾಣಿಸ್ತಾ ಇದೆಯಾ, ಸ್ವಲ್ಪ ಜಿಂಕೆಗಳು ಸಿಕ್ತು ಈಗ ಕಾಡೊಳಗಡೆ ಎಂಟ್ರಿ ಆದಮೇಲೆ. ಸೊ ನೋಡೋಣ ಮುಂದೆ ಏನು ಸಿಗುತ್ತೆ. ಆನೆ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ವಾವ್, ಕಾಡಲ್ಲಿ ಮತ್ತೊಂದು ಎಲಿಫೆಂಟ್ ಸಿಕ್ಕಿದೆ. ಟಸ್ಕರ್ ಅದು ಆ್ಯಕ್ಚುಲಿ ಸಿಂಗಲ್ ಆಗಿದೆ. ತುಂಬ ಖುಷಿ ಆಯ್ತೈತೆ. ಆ್ಯಕ್ಚುಲಿ ಮಳೆಯಲ್ಲಿ ನೋಡೋಕ್ಕೇ ಮಜಾ ಬೇರೆ. ಬ್ಲ್ಯಾಕ್ ಕ್ಯಾಶ್ ಆಗಿರ್ತದೆ ಅದು. ಕಾಡಲ್ಲಿ ಮಳೆ ಹೋಗ್ತಾ ಇಲ್ಲ, ಆದರೂ ಕೂಡ ನೋಡಿ ಬರೀ ಡ್ರಿಜ್ಲಿಂಗ್ ನಡೀತಾ ಇದೆ ಅಷ್ಟೇ. ಸೊ ಅಷ್ಟಕ್ಕೇ ವೆದರ್ ನೋಡಿ ಫುಲ್ಲು ಥಂಡಿಯಾಗಿದೆ.
ವಾವ್, ಮತ್ತೊಂದು ಎಲಿಫೆಂಟ್ ಸಿಕ್ಕಿದೆ ಇಲ್ಲಿ ರೋಡಲ್ಲಿ. ಟಸ್ಕರ್ ಗುರು, ಇದು ದಂತ ನೋಡಿ ಎಷ್ಟು ದೂರ ಐತೆ ಇದಕ್ಕೆ. ಬಾ 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 ಬಾ, ಸೂಪರ್ ಆಗಿದೆಲ್ಲ. ಕರ್ನಾಟಕ ಮುಗೀತು, ಕೇರಳಗೆ ಎಂಟ್ರಿ ತಗೊಳ್ಳೋ ಅಂತ ಇನ್ನೇನು ಕೆಲವೇ ಸೆಕೆಂಡ್ಗಳು ಬಾಕಿ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇಲ್ಲಿಂದ ಕೇರಳಗೆ ಎಂಟ್ರಿ ತೊಗೊಳ್ತಾ ಇದ್ದೀನಿ. ಇದು ನಮ್ಮ ಕರ್ನಾಟಕ ಮತ್ತು ಕೇರಳನ ಡಿವೈಡ್ ಮಾಡೋಂಥ ಒಂದು ನದಿ. ಈ ನದಿ ಯಾವುದಪ್ಪ ಅಂದರೆ ಕಬಿನಿ ನದಿ, ಅಂದರೆ ಕಬಿನಿ ಸೋರ್ಸ್, ಕಬಿನಿ ಡ್ಯಾಮ್ಗೆ ನೀರು ಬರೋಂಥ ಒಂದು ಸೋರ್ಸು. ಹೆಂಗಿದೆ ನಮ್ಮದು ಕೇರಳ ರೋಡು. ಕೇರಳಗೆ ಎಂಟ್ರಿ ಆಗ್ತದಂಗೆ ಅದ್ರ ವೈಬ್ಸ್ ಬೇರೆ ಥರ ಇರ್ತದೆ. ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂದರೆ ಈ ರೋಡು, ಎಸ್ಪೆಷಲಿ ವಯನಾಡಲ್ಲಿ ನಾನೇ ಅದು ಭಾಳ ಇಷ್ಟ. ನಮ್ಮ ಕಡೆ ಕಾಡಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ಬೇರೆ ಥರ ಫೀಲ್ ಇರ್ತದೆ. ಅದೇ ನಾವು ಏನಾದ್ರೂ ಕೇರಳಗೆ ಎಂಟ್ರಿ ಆದಾಗ ನೋಡಿ ಈ ಥರ ಇರ್ತದೆ ಒಂದು ವೈಬು. ಈ ಟೈಮಲ್ಲಿ ಬೇಡದಿರೋ ಮರಗಳನ್ನೆಲ್ಲ ತೆಗೆದಾಕಿರ್ತಾರೆ, ಅದನ್ನೆಲ್ಲ ತಗೊಬಂದು ವುಡ್ಯಾರ್ಡ್ಗೆ ಹಾಕಿರ್ತಾರೆ. ನಿಮಗೆ ಕಾಣಿಸಿದ್ಯಾ ನನ್ನ ಲೆಫ್ಟ್ ಸೈಡಲ್ಲಿ ಮರಗಳೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಹೆಂಗೆ ಇಟ್ಟಿದ್ದಾರೆ ನೋಡಿ. ಇಲ್ಲಿಂದ ಎತ್ಕೊಂಡೋಗಿ ಡಿಪೋಗೆ ಹಾಕತ್ತಾರೆ, ಅಂದರೆ ಫಾರೆಸ್ಟ್ ಡಿಪೋ ಇರ್ತದಲ್ಲ, ಸೊ ಅಲ್ಲಿ ಹಾಕತ್ತಾರೆ. ಇನ್ನೂ ಇಲ್ಲಿಂದ ನನಗೆ 37 ಕಿಲೋಮೀಟ್ರ್ ದೂರ ಇದೆ ಕೊಟ್ಟಿಯೂರು. ಬರ್ತಾ ಬರ್ತಾ ಮಳೆ ಜಾಸ್ತಿ ಆಯ್ತಾನೇ ಇದೆ. ನಿಮ್ಗೆ ಕಾಣಿಸಿದ್ಯಾ, ಅಲ್ಲಿ ಬರೀ ಡ್ರಿಸ್ಲಿಂಗ್ ಆಗ್ತಾಯಿತ್ತು ನಮ್ಮ ಕರ್ನಾಟಕದಲ್ಲಿ ಫಾರೆಸ್ಟಲ್ಲಿ ಬರಬೇಕಾದ್ರೆ. ಇಲ್ಲಿ ಮಳೆ ಸ್ವಲ್ಪ ಹನಿಗಳು ಜಾಸ್ತಿನೇ ಕಾಣಿಸ್ತಾ ಇದೆ ನೋಡಿ. ಈಗ ಮಾನಂತವಾಡಿಗೆ ಎಂಟ್ರಿ ಆಗಿದ್ವಿ. ಇಲ್ಲಿಂದ ರೈಟ್ ಟರ್ನ್ ತೊಗೋಬೇಕು. ಲೆಫ್ಟ್ ಟರ್ನ್ ತೊಗೊಂಡ್ರೆ ಇಲ್ಲಿ ನೋಡಿ ಕೊಟ್ಟಿಯೂರು ದೇವಸ್ಥಾನ ಅಂತ ಹಾಕಿದ್ದಾರೆ. ಇಲ್ಲಿಂದ 23 ಕಿಲೋಮೀಟ್ರ್ ದೂರ ಇದೆ. ಸೊ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ನಾವು ಕೂಡ ಹಂಗೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಬಟ್ ಏನು ಗೊತ್ತಾ, ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇದೆ, ಸ್ಟಾಪೇ ಇಲ್ಲ. ಮುಂಗಾರು ಅಂದರೆ ಈ ಥರ ಮುಂಗಾರು ನೋಡಬೇಕು ಅಂದರೆ ನನಗೆ ಈಗ ಮಲೆನಾಡಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅನ್ನೋಂಥ ಫೀಲ್ ಆಗಿಬಿಡುತ್ತೆ. ಯಾಕೆಂದರೆ ಅಷ್ಟು ಮಳೆ ಕಂಟಿನ್ಯೂಸ್ ಆಗಿ ಬರ್ತಾನೇ ಇದೆ. ಮಳೆಗಾಲದಲ್ಲಿ ನೀವೇನಾದರೂ ಹೊರಟಿದ್ರೆ ಈ ಥರ ಒಂದು ಸ್ವಲ್ಪ ರೈನ್ ಕೋಟ್ ತೊಗೊಬಂದರೆ ಒಳ್ಳೆಯದು. ಇಲ್ಲ ಅಂದರೆ ಈ ಥರ ಪ್ಲಾಸ್ಟಿಕ್ ತೇನ್ ಕವರ್ ಇದೆ, ಜಾಕೆಟು ಆ ಥರದ್ದು ತೊಗೋಬೇಕಾಗುತ್ತೆ. 100 ರೂಪಾಯಿ ಇಲ್ಲಿ ಈ ಥರ ಸಿಗುತ್ತೆ. ಈ ಬೈಕಲ್ಲಿ ಏನು ಹಾಕೋ ಹೋಗ್ತಾ ಇದ್ದಾರಲ್ಲ ಇದು. ಯಾಕೆಂದರೆ ನಿಮಗೆ ದೇವಸ್ಥಾನದಲ್ಲಿ ಕ್ಯೂ ನಿಂತ್ಕೋಬೇಕಾಗತ್ತೆ. ಕಾಡು ಒಳಗಡೆ ಹೋಗ್ಬೇಕಾಗಿರೋದ್ರಿಂದ ಅಲ್ಲಿ ಯಾವುದೇ ಥರವಾದಂಥ ಒಂದು ಮಳಿಗೆಗಳಾಗಿರ್ಬೋದು ಆ ಥರ ಏನೂ ಇಲ್ಲ, ಬಿಲ್ಡಿಂಗ್ಗಳೆಲ್ಲ. ಸೊ ನೀವು ಕಾಡಲ್ಲಿ ಹೋಗೋದ್ರಿಂದ ಈ ಥರ ಕಂಪ್ಲೀಟ್ ನೆಂದೋಗ್ಬಿಡ್ತೀರಾ. ಸೊ 100 ರೂಪಾಯಿ ಕೊಟ್ಟು ಈ ಥರದ್ದು ಪ್ಲಾಸ್ಟಿಕ್ ಬ್ಯಾಗ್ ತೊಗೊಂಡ್ರೆ, ಅಂದರೆ ಜಾಕೆಟು, ನಿಮ್ಗೆ ಅನುಕೂಲ ಆಗುತ್ತೆ. ಆರಾಮಾಗಿ ಹೋಗಿದ್ದು ಬರ್ಬೋದು. ಮಾನಂದವಾಡಿಯಿಂದ 15 ಕಿಲೋಮೀಟ್ರ್ ಮುಂದೆ ಬಂದಮೇಲೆ ಈ ಥರ ರೈಟ್ ಅಂತ ತೊಗೋಬೇಕು. ಇಲ್ಲಿ ಹಾಕಿದ್ದಾರೆ ನೋಡಿ, ಕೊಟ್ಟಿಯೂರು. ವಾವ್, ಈ ಥರ ಇಲ್ಲಿಂದ ಸಖತ್ತಾಗಿದೆ. ಡೌನ್ ಮಾತ್ರ ಡೌನ್ ಇಳ್ಕೊಂಡೇ ಹೋಗ್ಬೇಕು. ನನ್ನ ಪ್ರಕಾರ ಒಂದು 8 ಕಿಲೋಮೀಟ್ರು ಇಲ್ಲ ಒಂದು 7 ಕಿಲೋಮೀಟ್ರ್ ಹೋಗ್ಬೇಕು ಅಂತ ಅನಿಸುತ್ತೆ ಟೆಂಪಲ್ ಹತ್ರ. ಖುಷಿಯಿಂದ ರೈಟ್ ಟರ್ನ್ ತಗೊಂಡೆ. ಸದ್ಯ ಟ್ರಾಫಿಕ್ ಇಲ್ವೇನೋ ಈ ಸಲ ಅಂತ ರೈಟ್ ಟರ್ನ್ ತಗೊಂಡಿದ್ದು ಬರೀ 100 ಮೀಟ್ರಿಗೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ನನಗಂತೂ ಗೊತ್ತಾಯ್ತಲ್ಲ, ಇನ್ನೂ 8 ಕಿಲೋಮೀಟ್ರ್ ಎಷ್ಟಪ್ಪ ವೆಯ್ಟ್ ಮಾಡಬೇಕು ಅಂತ. ಅಟ್ಲೀಸ್ಟ್ ಒಂದು ಅರ್ಧ ಕಿಲೋಮೀಟ್ರ್, 3/4 ಕಿಲೋಮೀಟ್ರ್ ಆದಾಗ 1 ಕಿಲೋಮೀಟ್ರ್ ಆದರೂ ನಡ್ಕೊಂಡು ಹೋಗ್ಬೋದು, ಮಳೆ ಬರ್ತೈತೆ, ಏನೂ ತೊಂದರೆ ಇಲ್ಲ ಅಂತ. ಬಟ್ ಇನ್ನೂ 8 ಕಿಲೋಮೀಟ್ರ್ ಇರೋಂಗೆ ನಮಗೆ ಫುಲ್ ಟ್ರಾಫಿಕ್ ಜಾಮ್. ಇಲ್ಲಿ ನೋಡಿ, ನನ್ನ ಮುಂದೆ ನಮ್ಮ ಕರ್ನಾಟಕದ ಗಾಡಿನೇ ನಿಂತಿದೆ ಅಲ್ಲಿ. ಆಯಿತಾ, ಕರ್ನಾಟಕದ TT ಇದು ಗಾಡಿ. ನಂಬರ್ ಕಾಣಿಸ್ತಿದೆಯಾ ಅಲ್ಲಿ, KA51B4856. ಏನು ಮಾಡೋದು ಗೊತ್ತಾಯ್ತಲ್ಲ. ಕಾರವ್ರು ಬೇರೆ ಹಂಗೆ ಮುಂದೆ ತಗೋಯ್ತವನೆ. ಅಲ್ಲಿ ಟ್ರಾಫಿಕ್ ಜಾಮ್ ಆದರೆ ಉಗಿದು ಕಳಿಸ್ತಾರೆ. ಲಾಸ್ಟ್ ಇಯರು ಕೆಳಗಡೆ ಒಂದು 2 ಕಿಲೋಮೀಟ್ರ್ ಇಳಿದ ಮೇಲೆ ಟ್ರಾಫಿಕ್ ಜಾಮ್ ಆದರೆ, ಈ ಇಯರು ಇಲ್ಲಿ ರೈಟ್ ಟರ್ನ್ ತಗೊಂಡು ಮುಂದೆ ಬರೋದಂಗೆ ಟ್ರಾಫಿಕ್ ಜಾಮ್ ಆಗಿದೆ. ಆಲ್ಮೋಸ್ಟ್ ಆಲ್ 85% ಎಲ್ಲ ಕರ್ನಾಟಕ ವೆಹಿಕಲ್ಸ್ಗಳೇ ಇರೋದು ಇಲ್ಲಿ. ಈ ಒಂದು ಚಿಕ್ಕ ರೋಡಲ್ಲಿ 2 ವೆಹಿಕಲ್ ಹೋಗೋದೇ ತುಂಬ ಕಷ್ಟ. ಟೋಟಲ್ ಟ್ರಾಫಿಕ್ ಜಾಮ್ ಆಗಿದೆ ಇಲ್ಲಿ ನೋಡಿ. ಹಬ್ಬ, ಈಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಸಿಗ್ತಾ ಇದೆ ನಮಗೆ. ಯಾಕೆಂದರೆ ಮೂವ್ ಆಗ್ತಾ ಇದೆ ವೆಹಿಕಲ್ಸು. ಅಲ್ಲಿ ಬರ್ತಾ ಒಂದು 2-3 ಗಾಡಿಗಳು ಕೆಟ್ಟೋಗ್ಬಿಟ್ಟಿದೆ. ಸೊ ಹಂಗಾಗಿ ಈ ಚಿಕ್ಕ ರೋಡಲ್ಲಿ ಆ ಗಾಡಿನ ತೆಗ್ಸೋಕ್ಕೆ ಆಗಲ್ಲ ಸಡನ್ಲಿ. ಅಂದರೆ ಮುಂದೆ ಹಿಂದೆ ವೆಹಿಕಲ್ನ ಸ್ಟಾಪ್ ಮಾಡಿ ನಾವು ಬರಬೇಕು. ಓಕೆ, ಹೆಂಗೋ ಉಳ್ತಾ ಇದೆ ಕಣಪ್ಪ, ಟೈಮ್ ಕಿಲ್ ಆಗಲ್ಲ ಅಷ್ಟೇ. ಉಳ್ತಾ ಇದ್ರೆ ಸರಿ. ಹೆಂಗೋ ಹೋಗೋ ರಸ್ತೆಯಲ್ಲಿ ಸ್ಟಾಪ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಟೀ ಕುಡಿಯೋಣ ಅಂತ. ಸೊ ಲಾಸ್ಟ್ ಇಯರು ಇಲ್ಲೇ ಟೀ ಕುಡ್ತಿದ್ದೆ. ಸೊ ಹಂಗಾಗಿ ಮಳೆ ಹೋಗ್ತಾ ಇದೆಯಲ್ಲ, ಇಲ್ಲಿ ನೋಡಿ ಕೆಳಗಡೆ ಎಷ್ಟು ಆಳ ಇದೆ, ಫುಲ್ಲು ಹಿಮಪಾತ ಥರ ಇದೆ. ಆರಾಮಾಗಿ ಕುತ್ಕೊಂಡು ಈಗ ಇಲ್ಲಿ ಟೀ ಕುಡ್ಬಿಡೋಣ. ಒಳಗಡೆ ಹೋಗಿ ವಡೆ ಬಂದೆ, ಬೋಟಿ ತಗೊಂಡಿದ್ದೀನಿ. ಬೋಟಿ ಜೊತೆಗೆ ಬಿಸಿ ಬಿಸಿ ಟೀ. ಸಾಕಾಗಿದೆ ಬೋಟಿ ಮಾತ್ರ. ಇಲ್ಲಿಂದ ಇನ್ನೊಂದು 6-7 ಕಿಲೋಮೀಟ್ರ್ ದೂರ ಇದೆ. ಸೊ ಈ ಬಿಸಿ ಟೀ ಕುಡ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗುತ್ತೆ. ಮಳೆ ಅಂತೂ ಹುಯ್ತಾ ಇದೆ ಕಂಟಿನ್ಯೂಸ್ ಆಗಿ. ಏನೂ ಮಾಡೋಕ್ಕಾಗಲ್ಲ, ಜರ್ನಿ ಮಾಡಲೇಬೇಕು, ದೇವ್ರ ದರ್ಶನ ಮಾಡಲೇಬೇಕಲ್ಲ, ಅದಕ್ಕೋಸ್ಕರ.
ಈ ಥರ 5 ಏರ್ ಪಿನ್ ಕಟಿಂಗ್ಗಳಿದೆ. ಇಲ್ಲಿ ಕಾಣಿಸಿದೆಯಾ ಏರ್ ಪಿನ್ ನಂಬರ್ 2 ಅಂತ. ಇಲ್ಲಿ ನೋಡಿ ಹಿಂಗೆ ಶಾರ್ಟ್ ಆಗಿದ್ದಾವೆ. ಹೆವಿ ವೆಹಿಕಲ್ಸ್ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದ್ದಾವೆ. ಕೆಳಗಡೆ ಬರ್ತಾ ಇದ್ದಾವೆ. ಬರೀ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿಗಳೇ ಕಾಣಿಸ್ತಾ ಇದೆ ನನಗಂತೂ. ನನಗೆ ಆ್ಯಕ್ಚುಲಿ ಏನಂದರೆ ಕರ್ನಾಟಕದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಕೇರಳಕ್ಕೆ ಬಂದಿದ್ದೀನಿ ಅಂತಲೇ ಅನಿಸ್ತಲ್ಲ. ನೋಡಿ ಬೆಂಗಳೂರು ಗಾಡಿ ಬಂದಿದ್ದ ಗಾಡಿಗಳೆಲ್ಲ ಇಲ್ಲಿ ಹೋಯ್ತಾ ಇರೋದ್ರಿಂದ ಹಿಡಿದು ನೋಡಿ ಬರ್ತಾ ಇರೋದು ಬೆಂಗಳೂರು ಗಾಡಿನೇ. ಇಲ್ಲಿ KS02 ಗಾಡಿ ಪಾರ್ಕ್ ಮಾಡಿದ್ದೀನಿ. ಪಾರ್ಕ್ ಮಾಡ್ಬಿಟ್ಟು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮಳೆ ಫುಲ್ಲು ಡ್ರಿಸ್ಲಿಂಗ್ ಆಗ್ತಾಯಿದೆ. ಒಂಥರ ಏನಂತ ಚಳಿ ಅನಿಸ್ತಲ್ಲ, ಸೆಕೆನೇ ಇದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಇಷ್ಟು ಮಳೆ ಹೋಗ್ತಾಯಿದ್ರು ಅಂತೂ ಇಂತೂ ನಾವು ದೇವಸ್ಥಾನದ ಹೊರಗಡೆ ಹೋಗೋಕ್ಕೆ ಬಂದಿದ್ವಿ. ಇದು ಮೇನ್ ರೋಡ್ ಆ್ಯಕ್ಚುಲಿ, ನೀವು ನೋಡ್ಬೋದು ರೋಡಲ್ಲಿ. ಈ ರೋಡಿಂದ ಒಳಗಡೆ ಹೋದರೆ ದೇವಸ್ಥಾನಕ್ಕೆ ಎಂಟ್ರಿ ತಗೊಳುತ್ತೆ. ಸೊ ಬನ್ನಿ ಒಳಗಡೆ ಹೋಗ್ಬಿಡೋಣ ಹಂಗಾರೆ. ಈಗ ಟೆಂಪಲ್ ಒಳಗಡೆ ಹೋಗೋಣ. ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ನಾನು ಲಾಸ್ಟ್ ಇಯರ್ ಬಂದಾಗ ಒಂದು ಚಿಕ್ಕ ಸೇತುವೆ ಇತ್ತು, ಬಟ್ ಈ ಇಯರ್ ಬಂದಾಗ ಈ ಥರ ಒಂದು ದೊಡ್ಡ ಸೇತುವೆನೇ ಕಟ್ಬಿಟ್ಟಿದ್ದಾರೆ. ನನಗೆ ಕಾಣಿಸ್ತಾ ಇದೆ ಆ್ಯಕ್ಚುಲಿ ನಾವು ಹೋಗಿದ್ದು ಲಾಸ್ಟ್ ಇಯರು. ಅಲ್ಲಿ ಕಾಣಿಸ್ತಾ ಇದೆಯಾ ಒಂದು ಚಿಕ್ಕ ಸೇತುವೆ ಇದೆಯಲ್ಲ, ತೋರಿಸ್ತೀನಿ ಸುಮ್ಮನೆ. ಈಗ ಆ ಒಂದು ಚಿಕ್ಕ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ರೈಟ್ ಸೈಡಲ್ಲಿ, ಈ ಸೇತುವೆ ಮೇಲೆ ನಡ್ಕೊ ಹೋಗ್ತಾ ಇದ್ವಿ ನಾವು. ಬಟ್ ಈಗ ಒಂದು ಹೊಸ ಸೇತುವೆ ಕಟ್ಬಿಟ್ಟಿದ್ದಾರೆ. ಇಲ್ಲಿ ಜನ ಎಲ್ಲ ಆರಾಮಾಗಿ ಇಲ್ಲೇ ಸ್ನಾನ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ ಈ ನೀರು ಅಂದರೆ ಈ ಥರ ಮಳೆಗಾಲದಲ್ಲಿ ಮಾತ್ರ ಬರೋದು, ಮಾನ್ಸೂನಲ್ಲಿ. ಬೇರೆ ಟೈಮಲ್ಲಿ ಇಷ್ಟೊಂದು ಹರಿಯಲ್ಲ ನೀರು ಇದು. ಇಲ್ಲಿಂದ ಮಾತ್ರ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ದರ್ಶನಕ್ಕೆ ಬಿಟ್ಟರು ಅನ್ಸುತ್ತೆ ಈ ಕಡೆ ಭಾಗದಲ್ಲಿ. ಏನು ಜನ ತಳ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಸ್ವಲ್ಪ ಬೇಗ ಬಂದಿದ್ದರೆ ಆನೆ ಮೇಲೆ ಮೆರವಣಿಗೆ ಮಾಡ್ತಾರೆ ದೇವ್ರನ್ನ ಕುಣಿಸ್ಕೊಂಡು. ಆ ಒಂದು ಸೀನ್ ಸಿಗ್ತಾಯಿತ್ತು. ಲಾಸ್ಟ್ ಇಯರ್ ಸಿಕ್ಕಿತ್ತು, ನಾನು ನಿಮ್ಗೆ ತೋರಿಸಿದ್ದೀನಿ ನನ್ನ ಲಾಸ್ಟ್ ವೀಡಿಯೋದಲ್ಲಿ. ಸಿಕ್ಕಿಲ್ಲ ಅಂದರೆ ಹೋಗಿ ನೋಡಿ. ಫೈನಲ್ಲಾಗಿ ಈಗ ನಾವು ಟೆಂಪಲ್ ಮಧ್ಯದ ಹತ್ರ ಬಂದುಬಿಟ್ಟಿದ್ದೀವಿ. ನಿಮಗೆ ಕಾಣಿಸ್ತಾ ಇದೆಯಾ ಇದೇ ಟೆಂಪಲ್ಲು. ಇಲ್ಲೇನು ಜನ ಇದ್ದಾರೆ. ಆವಾಗ ನಾನು ಆ ಕಡೆಯಿಂದ ತೋರಿಸಿದ್ದೆ, ಈಗ ನೋಡಿ ಈ ಕಡೆಯಿಂದ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀರು ನೋಡಿ ಹೆಂಗೆ ಬರ್ತಾ ಇದೆಯಾ. ಸೊ ಮಳೆ ಬರ್ತಾಯಿದೆ. ಸೊ ದೇವ್ರ ದರ್ಶನ ಮಾಡ್ಬೋದು ಆರಾಮಾಗಿ ನಿಂತ್ಕೊಂಡು. ಈಗ ನಾವು ದೇವಸ್ಥಾನದ ಮುಂದಕ್ಕೆ ಬಂದಿದ್ದೀನಿ. ನಿಮಗೆ ಇದ್ರಲ್ಲಿ ಕಾಣಿಸ್ತಿದ್ದೆ ನೋಡಿ, ನಾನು ಲೆಫ್ಟ್ ಸೈಡಲ್ಲಿ ಮಧ್ಯದಲ್ಲಿ ಚಪ್ರ, ಅಲ್ಲೇ ದೇವರು ಇರೋದು. ಸೊ ಆ ದೇವ್ರನ್ನ ನೋಡೋದಕ್ಕೆ ಒಂದು ರೌಂಡ್ ಸುತ್ತಾಕ ಬರಬೇಕು ಹಂಗೆ. ಇಲ್ಲಿ ನೀರಲ್ಲಿ ಏನು ನಡ್ಕೊಂಡು ಹೋಗ್ತಾಯಿದ್ರೆ ಈ ನೀರಲ್ಲಿ ಫುಲ್ ಒಂದು ರೌಂಡ್ ಹೋಗಿ ಸುತ್ತಾಕೊಂಡು ಒಳಗಡೆ ಹೋಗಿ ದೇವ್ರನ್ನ ನೋಡ್ಕೊಂಡು ಬಂದರೆ, ಇಲ್ಲಿ ನೋಡ್ತಾ ಇದ್ದಾರೆ ಇಲ್ಲಿ ನಡ್ಕೊಂಡು ಹೋಗ್ತಾಯಿದ್ದಲ್ಲ, ಇದು ಫುಲ್ ಟೋಟಲ್ ಎಕ್ಸಿಟ್. ಇದು ಇಲ್ಲಿ ನಡ್ಕೊಂಡು ಹೋಗ್ತಾಯಿದ್ದಲ್ಲ ಇದು ಎಕ್ಸಿಟು. ಇಲ್ಲಿಂದ ನಡ್ಕೊಂಡು ಹೋದರೆ ಎಕ್ಸಿಟು. ಸೊ ನೀವು ನನ್ನ ಎದುರುಗಡೆ ಏನು ನೋಡ್ತಾ ಇದ್ದೀರಾ ನೀವು, ಅದೇ ಟೆಂಪಲ್ಲು, ಶಿವ ಪಾರ್ವತಿ ಟೆಂಪಲ್ಲು. ಸೊ ಬೇರೆ ಟೈಮಲ್ಲೆಲ್ಲ ಖಾಲಿ ಇರುತ್ತೆ, ಈ ಟೈಮಲ್ಲಿ ಮಾತ್ರ ಈ ಥರ ಚಪ್ರ ಹಾಕಿ ರೆಡಿ ಮಾಡಿರ್ತಾರೆ. ಇಲ್ಲಿ ಜನ ನೀರೊಳಗೆ ಒಂದು ರೌಂಡ್ ಹಂಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊ ಬರ್ತಾರೆ. ಒಬ್ರಿಗೆ 1,000 ಕೊಟ್ಟಿದ್ದೀನಿ. ಇಲ್ಲಿ ಟಿಕೆಟ್ ತಗೊಂಡಿದ್ದೀನಿ. ಈ ಥರ ಟಿಕೆಟ್ ಕೊಡ್ತಾರೆ ಅನ್ನದಾನದ್ದು. ಸೊ ಇದು ತಗೊಂಡೀಗ ಇಲ್ಲಿ VIP ಕೌಂಟರ್ದು ಒಂದು ದರ್ಶನ ಇರ್ತದೆ. ಸೊ ಅಲ್ಲಿ ಹೋಗ್ತೀನಿ. ಈಗ ಹೋಗಿ ದೇವ್ರ ದರ್ಶನ ಮಾಡ್ಕೊ ಬರೋಣ ಆಗಿದ್ರೆ. ತುಂಬ ಹೊತ್ತಿಂದ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಆನೆ ದೇವ್ರನ್ನ ಒತ್ಕೊಂಡು ರೌಂಡ್ ಆಗ್ತಾರೆ ಅಂತ. ಸೊ ಆ ಒಂದು ಟೈಮ್ ಗೊತ್ತಾಯ್ತು. ನೋಡಿ ಜನಗಳೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಶುರು ಆಯಿತು ದೇವರ ಮೆರವಣಿಗೆ. ಇಲ್ಲಿ ನೋಡಿ ಸ್ಟಾರ್ಟಿಂಗೇನೆ ನೀರು ತಗೊಂಡು ಒಂದು ರೌಂಡ್ ಸುತ್ತ ಪ್ರದಕ್ಷಿಣೆ ಆಗ್ತಾಯಿದ್ದಾರೆ. ಇಲ್ಲಿ ಮೆರವಣಿಗೆ ಹೊರಡೋಕ್ಕೂ ಮುಂಚೆ ಈ ಥರ ಒಂದು ಇಲ್ಲಿ ಇದೇನಿದೆ ಸಂಸ್ಕೃತಿ ಪೂಜೆ ಪುನಸ್ಕಾರಗಳು. ಸೊ ಡೋಲು ಗಂಟೆ ನಗಾರೆ ಎಲ್ಲವೂ ಕೂಡ ಫಸ್ಟ್ ಹೋಗುತ್ತೆ. ನೋಡಿ ನನ್ನೇನು ಲೆಫ್ಟ್ ಸೈಡ್ ಇದೆ ಅದು ಪಾರ್ವತಿದು. ಇಲ್ಲಿ ಮೊದಲನೇ ಅದು ಬರ್ತಿದೆಯಲ್ಲ ಇದು ಪಾರ್ವತಿದು. ಈ ಆನೆ ಮೇಲೆ ಇದೆಯಲ್ಲ ಇದು ಪಾರ್ವತಿದು. ತಾಯಿ ಪಾರ್ವತಿ ದೇವಿನ ಕುಣಿಸ್ಕೊಂಡು ಮುಂದೆ ಹೋಗ್ತಾ ಇರೋದು. ಓಂ ನಮಃ ಶಿವಾಯ ನಮಃ, ಹರ ಹರ ಮಹಾದೇವ್. ಇಲ್ಲಿ ಕಾಣಿಸ್ತಿದೆಯಲ್ಲ ಈಗ ಬರ್ತಿದೆಯಲ್ಲ ಆನೆ, ಇದೇ ಶಿವಂದು. ಸೊ ಕೊಟ್ಟಿಯೂರು ಶಿವ ಟೆಂಪಲ್ ಯಾರ್ಯಾರು ಬಂದಿಲ್ಲ ಅವರೆಲ್ಲ ಇದನ್ನೇ ನೋಡ್ಕೊಂಡು ಕೈ ಮುಕ್ಕೋಬೋದು. ಒಳ್ಳೇದು ಮಾಡಲಿ ಎಲ್ಲರಿಗೂ. ಹರ ಹರ ಮಹಾದೇವ್.
ಇದನ್ನು ನೋಡೋದಕ್ಕೆ ನಾವು ತುಂಬ ಹೊತ್ತಿಂದ ಕಾಯ್ಕೊಂಡು ಕೂತಿದ್ದೆ. ಎರಡು ರೌಂಡ್ ಹೊಡ್ಕೊಂಬಂದ್ಮೇಲೆ ಆರಾಮಾಗಿ ಈ ಥರ ನಿಲ್ಲಿಸಿ ದೇವ್ರ ಪೂಜೆ ಮಾಡ್ತಾ ಇರ್ತಾರೆ. ಮೂರನೇ ರೌಂಡು, ಐ ಥಿಂಕ್ ಇದು ಮೂರನೇ ರೌಂಡು, ಲಾಸ್ಟ್ ರೌಂಡ್ ಅನಿಸುತ್ತೆ ಇದು. ನಮಗೂ ಗೊತ್ತಿರಲಿಲ್ಲ ಇಲ್ಲಿ ಈ ಥರ ಸಂಪ್ರದಾಯ ಇದೆ ಅಂತ. ಇಲ್ಲಿ ಬಂದಮೇಲೆ ಗೊತ್ತಾಗಿರೋದು ಈಗ ನಮಗೆ ಈ ಥರ ಆಚರಣೆಗಳು ಮಾಡ್ತಾರೆ ಇಲ್ಲಿ ಅಂತ. ಹೆಚ್ಚು ಕಡಿಮೆ 2 hours ವೆಯ್ಟ್ ಮಾಡಿದ್ವಿ ಇದಕ್ಕೋಸ್ಕರ. ಏನೋ ಒಂಥರ ಕ್ಯೂರಿಯಾಸಿಟಿ ಎಲ್ಲ ನೋಡ್ತಾ ಇದ್ರೆ. ಇದು ಹಿಂದ್ಗಡೆ ಇರೋದು ಶಿವಂದು. ಇದು ಶಿವಂದು ಉತ್ಸವ ಮೂರ್ತಿ. ಇಲ್ಲಿ ಕಾಣಿಸ್ತಾ ಇದೆಯಾ, ನೀವು ನೋಡ್ಬೋದು. ತುಂಬ ಅಂದರೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರನೇ. ಇಲ್ಲಿ ನೋಡಿ ಜನಗಳು ಎಷ್ಟು ಇದ್ದಾರೆ ಅಂತ. ಈ ಒಂದು ಟೈಮ್ಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾ ಕೂತಿದ್ರು, ಮಳೆ ಅನ್ನೋದು ಲೆಕ್ಕಿಸ್ತಿರ್ತಾನೆ. ಹರ ಹರ ಮಹಾದೇವ್. ಕೊನೆಯದಾಗಿ ದೇವ್ರ ದರ್ಶನ ಈ ಥರ ಕಾಣಿಸ್ತಾ ಇದೆ ನನಗೆ. ನಾನು ಹೆಚ್ಚು ಕಡೆ 4 ರೌಂಡು ಕೂತಿದ್ದೆ. 4 ಕಡೆಯಿಂದನೂ ತೆಗೆದು ತೋರಿಸಿದ್ದೀನಿ ನಿಮಗೆ ಸಾಧ್ಯವಾದಷ್ಟು ದೇವ್ರನ್ನ ಹೆಂಗೆ ಮೆರವಣಿಗೆ ಮಾಡ್ತಾರೆ ಇಲ್ಲಿ ಅಂತ. ಇದು ಫ್ರಂಟಿಂದ ನಾನು ತೆಗಿತಾ ಇರೋದು ವಿಡಿಯೋ ಇದು. ಇಲ್ಲಿ ಫುಲ್ ಸುತ್ತ ಜನ ಇದ್ದಾರೆ. ಬಟ್ ಈ ಟೈಮಲ್ಲಿ ಮಳೆ ಕಮ್ಮಿ ಆಯಿತು, ಹಂಗಾಗಿ ಎಲ್ಲರೂ ನಿಂತ್ಕೊಂಡು ನೋಡೋಂಗಾಯ್ತು. ಇಲ್ಲ ಅಂದಿದ್ರೆ ಎಲ್ಲರೂ ಛತ್ರಿ ಕಡೆ ಇರಬೇಕಾಯ್ತು. ಏನಪ್ಪ ಅಂದರೆ ದೇವ್ರ ಮೇಲೆ ನಂಬಿಕೆ ಇರೋಂಥ ವ್ಯಕ್ತಿಗಳು ಮಳೆಯಲ್ಲೇ ನೆನ್ಕೊಂಡು ನೋಡ್ತಾ ನಿಂತಿದ್ದಾರೆ. ಸೊ ಇದೊಂಥರ ವಿಶೇಷವಾಗಿತ್ತು ನನಗೆ ಈ ವರ್ಷದ್ದು ದರ್ಶನ ಮಾತ್ರ. ನಿಜಕ್ಕೂ ಬಂದಿದ್ದು ಖುಷಿ ಆಯಿತು ಆ್ಯಕ್ಚುಲಿ ಕೊಟ್ಟಿವ್ರಿಗೆ. ಈ ವಿಡಿಯೋದಲ್ಲೆಲ್ಲ ಸಿಂಗಲಾಗಿ ಬೆತ್ತದ ಕೋಲು ಹಿಡ್ಕೊಂಡು ನಿಂತಿದ್ರಲ್ಲ, ಅವ್ರು ಯಾರು ಗೊತ್ತಾ, ಅವರೇ ಇಲ್ಲಿ ಮುಖ್ಯಸ್ಥರು ಮೇನು. ಸೊ ಅವರದ್ದೇ ಸಿಕ್ಕದಲ್ಲೇ ಎಲ್ಲ ನಡೆಯೋದು ಇಲ್ಲಿ. ಅವ್ರು ಬಂದು ನಿಂತ್ಕೊಂಡು ಪೂಜೆ ಮಾಡ್ತಾರೆ ಆನೆಗಳಿಗೆಲ್ಲ. ಸೊ ಫೈನಲಾಗಿ ಅವ್ರು ಹೋಗ್ಬೇಕಾದ್ರೆ ನೋಡಿ ಅವ್ರಿಗೆಲ್ಲ ದಾರಿ ಈ ಥರ ಬಿಡಿಸ್ತಾರೆ ಇಲ್ಲಿ. ಕೊನೆಯಲ್ಲಿ ಮೆರವಣಿಗೆ ಆದಮೇಲೆ ವಿಗ್ರಹನ ಅಲ್ಲೇ ಮಡಗ್ಬಿಡ್ತಾರೆ ಓಪನ್ ಪ್ಲೇಸಲ್ಲೇ ತಾಯಿದು. ಸೊ ಜನಗಳೆಲ್ಲ ಹೋಗಿ ಅದಕ್ಕೆ ಕೈ ಮುಗಿತಾ ಇದ್ದಾರೆ. ಸೊ ಅಲ್ಲಿಗೆ ಎಂಡ್ ಆಯಿತು. ನಾವು ಕೊಟ್ಟೂರು ಪ್ರವಾಸ ಕೈಗೊಂಡಿದ್ದು, ಅಂದರೆ ದೇವರ ದರ್ಶನಕ್ಕೆ ಬಂದಿದ್ದು. ಈಗ ಟೈಮ್ ಬಂದು 5 ಗಂಟೆ 3 ನಿಮಿಷ ಆಯಿತು. ಆ್ಯಕ್ಚುಲಿ ಏನಂದರೆ ನಮ್ಮದು 12:45ಗೆ ದರ್ಶನ ಮುಗಿದೋಗಿತ್ತು. ಹಂಗಂತ ಹೇಳ್ತಾ ನಾನೀಗ ಇಲ್ಲಿಂದ ಹೊರಟಿದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ ಅಂತ. ನೀವು ಸಾಧ್ಯವಾದರೆ ಕೊಟ್ಟೂರಿಗೆ ವಿಸಿಟ್ ಮಾಡಿ.